ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್. ಮನೆಯಲ್ಲಿ ಗಡಿಯಾರ ಯಾವ ದಿಕ್ಕಿನಲ್ಲಿಟ್ಟರೆ ಶುಭ, ಇನ್ನ ಯಾವ ದಿಕ್ಕಿನಲ್ಲಿಟ್ಟರೆ ಅಶುಭ ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸಮಯವನ್ನ ತಿಳಿಸುವ ಗಡಿಯಾರಕ್ಕೆ ಎಲ್ಲರ ಮನೆಯಲ್ಲೂ ಒಂದು ಜಾಗ ಅಂತೂ ಇದ್ದೇ ಇರುತ್ತೆ. ಮನೆಯ ಅಂದ ಮತ್ತು ಅನುಕೂಲತೆಗೆ ತಕ್ಕಂತೆ ಎಲ್ಲಿ ಬೇಕೋ ಅಲ್ಲಿ ಗಡಿಯಾರವನ್ನ ಇರಿಸಲಾಗುತ್ತೆ. ಹೀಗೆ ಗಡಿಯಾರವನ್ನ ಗೋಡೆಗೆ ನೇತು ಹಾಕುವ ಮೂಲಕ ಅಥವಾ ಟೇಬಲ್ ಮೇಲೆ ಇಡುವ ಸಂದರ್ಭದಲ್ಲಿ ಬಹುತೇಕರು ದಿಕ್ಕಿನ ಬಗ್ಗೆ ಯೋಚಿಸೋದೇ ಇಲ್ಲ. ಆದರೆ ತಪ್ಪು ದಿಕ್ಕಿನಲ್ಲಿ ನೀವು ಗಡಿಯಾರವನ್ನು ಇಡೋದ್ರಿಂದ ವಾಸ್ತು ದೋಷ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ವಾಸ್ತು ಪ್ರಕಾರ ಮನೆಯಲ್ಲಿ ಗಡಿಯಾರವನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ಮನೆಗೆ ಸಕಾರಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಖ, ಸೌಭಾಗ್ಯ, ಸಂತೋಷ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಇನ್ನು ಸಣ್ಣ ಪುಟ್ಟ ವಾಸ್ತು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಬೇಕಾಗತ್ತೆ. ಇನ್ನು ಮನೆಯ ವಸ್ತುಗಳು ವಾಸ್ತು ಪ್ರಕಾರವೇ ಇರುವಂತೆ ನಾವು ನೋಡ್ಕೊಬೇಕಾಗತ್ತೆ. ಇನ್ನು ಮನೆಯಲ್ಲಿ ನೆಮ್ಮದಿ ನೆಲೆಸ್ತದೆ. ಹಾಗಾಗಿ ವಾಸ್ತು ಪ್ರಕಾರ ಗಡಿಯಾರವನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮನೆಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಗಡಿಯಾರ ಇಡುವುದು ಶುಭ. ಈ ದಿಕ್ಕಿನಲ್ಲಿ ಸಾತ್ವಿಕ ಶಕ್ತಿಯ ಅರಿವು ಹೆಚ್ಚಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿಯೇ ಗಡಿಯಾರವನ್ನು ಇಟ್ಕೊಳ್ಬೇಕು. ಗೋಡೆಗೆ ಪೆಂಡಲಂ ಗಡಿಯಾರವನ್ನು ಹಾಕೋದು ಇನ್ನೂ ಉತ್ತಮ ಅಂತ ವಾಸ್ತುಶಾಸ್ತ್ರ ಕೂಡ ತಿಳಿಸಿದೆ. ಇನ್ನು ಮನೆಯಲ್ಲಿ ಯಾವ ರೀತಿಯ ಗಡಿಯಾರವನ್ನು ಹಾಕಬೇಕು ಅನ್ನೋದಾದರೆ, ನೀವು ವೃತ್ತಾಕಾರದ ಗಡಿಯಾರವನ್ನು ಹಾಕಬೇಕು ಅಂದರೆ ರೌಂಡ್ ಆಗಿ ಇರುವಂಥ ಗಡಿಯಾರವನ್ನು ಹಾಕ್ಬೋದು. ಇನ್ನು ಚೌಕಾಕಾರದ ಗಡಿಯಾರವನ್ನು ಹಾಕ್ಬೋದು. ಇನ್ನು ಮೊಟ್ಟೆ ಆಕಾರದ ಗಡಿಯಾರಗಳು ಕೂಡ ಶುಭ. ಜೊತೆಗೆ 8 ಅಥವಾ 6 ಮೂಲೆಗಳ ಗಡಿಯಾರ ಸಹ ಶುಭವೆಂದು ಕೂಡ ಹೇಳಲಾಗುತ್ತೆ. ಇದರಿಂದ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ಮೊನಚಾದ ಮೂಲೆಗಳನ್ನು ಹೊಂದಿರುವ ಗಡಿಯಾರ ಮನೆಗೆ ಒಳ್ಳೆಯದಲ್ಲ. ಅಂದರೆ ಚೂಪಾಗಿರುವಂಥ ಮೂಲೆಗಳಿರುತ್ತಲ್ಲ, ಅಂತಹ ಗಡಿಯಾರಗಳು ಮನೆಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಇನ್ನು ತುಂಬ ಮನೆಗಳಲ್ಲಿ ಗಡಿಯಾರದ ಟೈಮನ್ನು ಇಲ್ಲ ಮುಂದೆ ಒಂದು 5 ನಿಮಿಷ ಮುಂದೆ, 10 ನಿಮಿಷ ಮುಂದೆ ಈ ರೀತಿಯಾಗಿ ಇಟ್ಟಿರ್ತಾರೆ. ಇಲ್ಲಾಂದರೆ ಹಿಂದೆ ಇಟ್ಟಿರ್ತಾರೆ. ಈ ರೀತಿ ಕೂಡ ಮಾಡಬಾರ್ದು. ಸರಿಯಾದ ಟೈಮಲ್ಲಿ ನಾವು ಅಂದರೆ ಆ ಟೈಮು ಕರೆಕ್ಟಾಗಿ ತೋರಿಸ್ತಾ ಇರಬೇಕು. ಈಗ 10 ಗಂಟೆ ಅಂದರೆ 10 ಗಂಟೆ ಕರೆಕ್ಟಾಗಿರಬೇಕು. ಆ ರೀತಿಯಾಗಿ ತೋರಿಸ್ಬೇಕಾಗತ್ತೆ. ಮನೆಯಲ್ಲಿ ಯಾವ ದಿಕ್ಕಿಗೆ ನಾವು ಗಡಿಯಾರವನ್ನು ಹಾಕಬಾರ್ದು ಅನ್ನೋದಾದರೆ, ದಕ್ಷಿಣ ದಿಕ್ಕನ್ನು ನಾವು ಯಮರಾಜನ ದಿಕ್ಕು ಅಂತಲೇ ಕರಿತೀರಿ. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಕಾಲು ಹಾಕಿ ಕೂಡ ಮಲಗಬಾರ್ದು ಎಂಬುದು ಮುಖ್ಯವೋ, ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರ ಕೂಡ ಇಡಬಾರ್ದು ಎಂಬುದು ಮುಖ್ಯ. ದಕ್ಷಿಣಕ್ಕೆ ನೋಡಿ ನಾವು ಸಮಯವನ್ನು ಕೂಡ ತಿಳಿದುಕೊಳ್ಬಾರ್ದು. ಅದನ್ನು ಕೂಡ ನಾವು ಅಶುಭ ಅಂತಲೇ ಹೇಳ್ತೀರಿ. ಇದರಿಂದ ನಿಮ್ಮ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಅದಕ್ಕೋಸ್ಕರನೇ ನಾವು ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ಸರಿಯಾದ ದಿಕ್ಕಿನಲ್ಲಿ ಗಡಿಯಾರವನ್ನು ಇಡೋದ್ರಿಂದ ಉತ್ತಮ ಪರಿಣಾಮಗಳು ಉಂಟಾಗುತ್ತವೆ. ಅದೇ ರೀತಿಯಾಗಿ ನಾವು ತಪ್ಪು ದಿಕ್ಕಿನಲ್ಲಿ ಇಟ್ಟಾಗ ಅದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಇನ್ನು ವಾಸ್ತುಶಾಸ್ತ್ರದ ಅನುಸಾರ ಮನೆಯಲ್ಲಿ ದಕ್ಷಿಣ ದಿಕ್ಕಿನ ಗೋಡೆ ಅಥವಾ ಮೇಜಿನ ಮೇಲೆ ಗಡಿಯಾರವನ್ನು ಇಡೋದ್ರಿಂದ ಮನೆಯ ಮುಖ್ಯಸ್ಥರ ಶ್ವಾಸ ಹದಗೆಡುತ್ತದೆ. ಜೊತೆಗೆ ಬಾಗಿಲ ಮೇಲ್ಭಾಗದಲ್ಲಿ ಗೋಡೆಗೆ ಸಹ ಗಡಿಯಾರವನ್ನು ಇಡುವುದು ಅಶುಭವೆಂದು ಹೇಳಲಾಗುತ್ತೆ. ಇದರಿಂದ ಮನೆಯಲ್ಲಿ ಮಾನಸಿಕ ಕಿರಿಕಿರಿ ಅನ್ನೋದು ಹೆಚ್ಚಾಗುತ್ತೆ. ಗಡಿಯಾರವನ್ನು ಎಷ್ಟೊಂದು ಜನ ಗಿಫ್ಟ್ ಕೊಡ್ತಾ ಇರ್ತಾರೆ. ಮದುವೆಗಾಗಲಿ, ಗೃಹ ಪ್ರವೇಶಕ್ಕಾಗಲಿ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಿಗೂ ಅದರಲ್ಲಿ ದೇವರಿರುತ್ತೆ. ದೇವರ ಕೆಳಗಡೆ ಗಡಿಯಾರ ಇರುತ್ತೆ. ಅಥವಾ ಪಕ್ಕದಲ್ಲಿ ಗಡಿಯಾರ ಇರುವಂಥ ನಾವು ಗಿಫ್ಟನ್ನು ಕೊಡ್ತೀರಿ. ಯಾವುದೇ ಕಾರಣಕ್ಕೂ ಈ ಥರದ ಗಿಫ್ಟ್ಗಳನ್ನು ಕೊಡಬೇಡಿ. ನಿಮಗೆ ಒಳ್ಳೆಯ ಸಮಯ ಇತ್ತು ಅಂದರೆ ಆ ಸಮಯ ಅವರಿಗೆ ಹೋಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯೂ ನೀವು ಗಡಿಯಾರವನ್ನು ನೀವು ಗಿಫ್ಟ್ ಆಗಿ ಯಾರಿಗೂ ಕೊಡಬಾರದು. ಇನ್ನು ಮನೆಯಲ್ಲಿ ನಿಂತೋಗಿರುವಂಥ ಗಡಿಯಾರ ಆಗ್ಬೋದು ಅಥವಾ ಗ್ಲಾಸ್ ಒಡೆದಿರುವಂಥ ಗಡಿಯಾರ ಆಗ್ಬೋದು. ಈ ಥರದ ಗಡಿಯಾರಗಳನ್ನು ಮನೇಲಿ ಇಟ್ಕೊಂಬಿಡಿ. ಗ್ಲಾಸ್ ಏನಾದರೂ ಒಡೆದಿತ್ತು ಅಂದರೆ ತಕ್ಷಣ ಅದನ್ನು ಮನೆಯಿಂದ ಹೊರಗಡೆ ಹಾಕಿ. ಅದರಿಂದ ತುಂಬಾ ನೆಗೆಟಿವ್ ಅನ್ನೋದು ಮನೆಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಗ್ಲಾಸ್ ಒಂದು ಸ್ವಲ್ಪ ಒಡೆದ ತಕ್ಷಣ ಅದನ್ನು ಮೊದಲು ಮನೆಯಿಂದ ಆಚೆ ಹಾಕಬೇಕಾಗತ್ತೆ. ಇನ್ನು ನಿಂತು ಹೋಗಿರುವಂಥ ಎಷ್ಟೊಂದು ದಿನ ಆಗಿರುತ್ತೆ, ನಿಂತೋಗಿ ಸೆಲ್ಲೆಲ್ಲ ಖಾಲಿಯಾಗಿ ನಾವು ಅದನ್ನು ಗಮನದಲ್ಲೇ ಇಟ್ಕೊಂಡಿರಲ್ಲ. ಅಂತಹ ಗಡಿಯಾರವನ್ನು ನೀವು
ಮನೆಯಲ್ಲಿ ಇಟ್ಕೊಬಾರ್ದು. ನಿಮ್ಮ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಅದು ನಿಂತು ಹೋಗ್ತಾ ಇರುತ್ತೆ. ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಅಂತ ಹೋದರೆ ಅದು ಹಾಗೇ ಕಟ್ಟಾಗೋ ರೀತಿಯಾಗಿ ನಿಂತೋಗಿರುತ್ತೆ. ಅಥವಾ ನೀವೀಗ ಮನೆ ಕಟ್ತಾ ಇದ್ದೀರಾ ಅಂದರೆ ಅರ್ಧಕ್ಕೆ ನಿಂತು ಹೋಗೋವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಂತೋಗಿರುವಂಥ ಗಡಿಯಾರವನ್ನು, ಒಡೆದಿರುವಂಥ ಗಡಿಯಾರವನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಮನೆಯಲ್ಲಿ ಪತಿ ಪತ್ನಿಯರ ನಡುವಿನ ಸಂಬಂಧದ ಸಮಸ್ಯೆ ಇದ್ದರೆ ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋರು ಅವರ ಬೆಡ್ರೂಮಲ್ಲಿ ನೀವು ಹೃದಯಾಕಾರ ಅಂದರೆ ಆರ್ಟ್ ಶೇಪಿನ ಗಡಿಯಾರವನ್ನು ಮಲಗುವ ಕೋಣೆಯಲ್ಲಿ ಇಡಬೇಕು. ಇದರಿಂದ ಪತಿ ಪತ್ನಿಯರ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಗಡಿಯಾರ ಎಂದಿಗೂ ನಿಂತಿರಬಾರ್ದು. ಅಂತಹ ಗಡಿಯಾರ ಏನಾದರೂ ನಿಂತೋಗಿರುವಂಥ ಗಡಿಯಾರ ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದು ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಆಗದಂತೆ ನೋಡಿಕೊಳ್ಳುತ್ತೆ. ಎಲ್ಲ ಕೆಲಸದಲ್ಲಿ ತೊಂದರೆ ಅನ್ನೋದು ಬರ್ತಾ ಇರುತ್ತೆ. ಇನ್ನು ಅಷ್ಟೇ ಅಲ್ಲದೆ ನೀವು ಗಾಜು ಹೊಡೆದಿರುವಂಥ ಗಡಿಯಾರವನ್ನು ಮನೇಲಿ ಇಟ್ಕೊಳ್ಬಾರ್ದು. ಅಕಸ್ಮಾತ್ ನೀವು ಅದನ್ನು ಸರಿ ಮಾಡಿಸೋಂಗಿದ್ರೆ ಅಟ್ಲೀಸ್ಟ್ ಬೇಗ ಸರಿ ಮಾಡಿಸ್ಕೋಬೇಕು, ಇಲ್ಲ ಅಂದರೆ ಅದನ್ನು ಮೊದಲು ಮನೆಯಿಂದ ಆಚೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನಿಂತಿರುವಂಥ ಗಡಿಯಾರ ಅಥವಾ ಗಾಜು ಹೊಡೆದಿರುವಂಥ ಗಡಿಯಾರವನ್ನು ಮನೆಯಲ್ಲಿ ಇಟ್ಕೊಳ್ಳೇಬಾರ್ದು. ಇದರಿಂದ ತೊಂದರೆ ಹೆಚ್ಚಾಗುತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತ್ರಿಕೋನಾಕಾರದ ಗಡಿಯಾರಗಳನ್ನು ಎಂದಿಗೂ ಇಟ್ಕೊಳ್ಬಾರ್ದು. ಇದರಿಂದ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಪ್ರವೇಶ ಆಗುತ್ತೆ. ಇದರಿಂದ ಮಾನಸಿಕವಾಗಿ ಸಹ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ತ್ರಿಕೋನಾಕಾರದ ಗಡಿಯಾರಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಗಡಿಯಾರವನ್ನು ಯಾವ ದಿಕ್ಕಿಗೆ ಹಾಕಬೇಕು, ಯಾವ ದಿಕ್ಕಿಗೆ ಹಾಕಬಾರ್ದು. ತಪ್ಪಾದ ದಿಕ್ಕಿಗೆ ಏನಾದರೂ ನಾವು ಹಾಕಿದ್ರೆ ಅದರಿಂದ ನಾವು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಇಷ್ಟು ದಿನ ಏನಾದರೂ ನೀವು ಗಡಿಯಾರ ಎಲ್ಲಿ ಹಾಕಿದ್ದೀರಿ ಅಂತ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತಪ್ಪಾದ ದಿಕ್ಕಿನಲ್ಲಿ ಹಾಕಿದರೆ ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗಂತ ಈ ಗಡಿಯಾರದ ವಿಷಯದಲ್ಲಿ ಯಾವತ್ತೂ ನಾವು ಸ್ವಲ್ಪನೂ ನಾವು ಯೋಚನೆ ಮಾಡದೆ ನಾವು ಗಡಿಯಾರವನ್ನು ಎಲ್ಲಂದಲ್ಲಿ ಹಾಕೋದು, ಎಲ್ಲಂದಲ್ಲಿ ಇಡೋದು ಈ ರೀತಿಯಾಗಿ ಮಾಡಬಾರ್ದು. ಹಾಗಾಗಿ ನಮ್ಮ ಟೈಮ್ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಸರಿಯಾದ ದಿಕ್ಕಿನಲ್ಲಿ ಎಲ್ಲರೂ ಗಡಿಯಾರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗೆಲ್ಲ ಬೇಗ ಬಂದು ತಲುಪುತ್ತೆ.